ದರ್ಶನ್ ಅವರು ಅನ್ಫಾರ್ಚುನೇಟ್ಲಿ ಈಗ ಇದ್ದಿದ್ರೆ ಅವ್ರನ್ನ ಮೀಟ್ ಆಗುವಂತ ಚಾನ್ಸಸ್ ಸಿಗ್ತಿತ್ತು. ಹ್ಮ್. ಸೊ ಆ ಒಂದು ಕೊರಗನ್ನ ಎಷ್ಟು ಒಂಥರ ಹಿಡಿದಿಟ್ಕೊಂಡಿದ್ದೀರಾ ಅಂತ? ತುಂಬಾ ಮಿಸ್ ಮಾಡ್ಕೊಂತಿದೀವಿ ಬಾಸ್‌ನ. ನಮಗ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ಖುಷಿಯಿಂದ ಆಚೆ ಇದ್ರೆ ಅಷ್ಟೇ ಸಾಕು ನಮ್ಗೆ ಅಂತ ಕೇಳ್ಕೊಂತೀನಿ. ತುಂಬಾನೇ ಮಿಸ್ ಮಾಡ್ಕೊತೀನಿ. ಈಗ ದರ್ಶನ್ ಅವರು 1.5 ವರ್ಷ ಅಥವಾ 2 ವರ್ಷಗಳಿಂದನೂ ಕೂಡನು ಯಾರ ಕೈಗೂ ಸಿಗ್ತಿಲ್ಲ. ಬಿಕಾಸ್ ಯಾಕಂದ್ರೆ ಅದು ಆರೋಪಿ ಸ್ಥಾನದಲ್ಲಿದ್ದಾರೆ ಸದ್ಯಕ್ಕೆ, ಅಪರಾಧಿ ಅಂತೂ ಆಗಿಲ್ಲ. ಆ ಒಂದು ವಿಚಾರ ನಿಮಗ್ ಗೊತ್ತಾದಾಗ ಹೆಂಗನ್ನಿಸ್ತು? ಎಷ್ಟು ಯಾಕಂದ್ರೆ ಎಲ್ಲಾ ಫ್ಯಾನ್ಸ್‌ಗೂನು ಕೂಡ ಸಿಡಿಲ್ ಬಡ್ದಂಗಾಯ್ತು. ಸೊ ಹಾಗಾಗಿ. ಫಸ್ಟ್ ಕೆಲಸ ಮಾಡ್ತಿದ್ದೆ ಒಂದ್ ಕಡೆ, ಶಿಫ್ಟ್ ವೈಸ್ ಇತ್ತು. ಆ ಟೈಮಲ್ಲಿ ಫಸ್ಟ್ ಬಂದ್ ಮ್ಯಾನೇಜರ್ ಹೇಳ್ದಾಗ ಇಲ್ಲ ಸುಳ್ಳು ಅನ್ಕೊಂಡ್ ನಾನ್ ಸುಮ್ನಾಗಿದ್ದೆ. ಆಮೇಲ್ ಎಲ್ಲಾರು ಬಂದ್ ಅದೇ ಮಾತು ಅದೇ ಆಡ್ತಿದ್ರು. ಯಾಕಂದ್ರೆ ಡೈ ಹಾರ್ಡ್ ಫ್ಯಾನ್ ಬೇರೆ ನಾನಲ್ವಾ. ನನ್ನ ಹತ್ರನೇ ಬಂದ್ ಕೇಳ್ತಿದ್ರು. ಆಮೇಲ್ ನೈಟು ನಂಗ್ ಗೊತ್ತಾಗಿದ್ದು ನಿಜ ಇದು ಸುಮ್ನೆ ಅಂತಾನೆ ಅನ್ಕೊಂಡಿದ್ದೆ ಅಲ್ಲಿ ಗಂಟನು. ಅವಾಗ ತುಂಬಾ ಬೇಜಾರಾಯ್ತು. ಹೇಳಿ ವಿಜಯಲಕ್ಷ್ಮಿ ಅವರು, ನಿಮ್ಗೆ ಹೆಂಗ್ ಅನ್ನಿಸ್ತು? ತುಂಬಾನೇ ಬೇಜಾರಾಗ್ತಾ ಇತ್ತು. ಸೊ ಅವಾಗ ಇವನಂತೂ ನೋಡೋದಿಕ್ಕೆ ಆಗ್ತಿದ್ದಿಲ್ಲ, ಮಾತಾಡ್ಸೋದಿಕ್ಕೂ ಆಗ್ತಿದ್ದಿಲ್ಲ. ಫೋನ್ ಮಾಡಿದ್ರು ಫುಲ್ ನೆಗ್ಲೆಕ್ಟ್ ಅವನು. ಆದ್ರೂ ತುಂಬಾ